ಖುಷಿ ನಾ ಜಲಗಿದ ನಾ ಖುಷಿಗೆ ತೆಗೆದುಕೊಟ್ಟು ಖುಷಿ ಕ್ಯಾಮರಾ ಹೋಗ್ಬಿಡ್ತೀನ ನಾ ಹಾಂ ಎಲ್ಲರಿಗೂ ಕೂಡ ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಇವತ್ತು ಕೂಡ ದೇವಸ್ಥಾನಕ್ಕೆ ಹೋಗಲಿಕ್ಕೆ ರೆಡಿಯಾಗಿದ್ದೇನೆ. ಇವತ್ತು ನಾನು ಹೋಗೋದ್ರಲ್ಲಿಲ್ಲ, ನಿನ್ನೆ ನಾನು ಹೋದ ವೀಡಿಯೋಸ್ ಹಾಕಿದ್ದೇನೆ. ನಿನ್ನೆ ಹೋಗಿ ಬರುವಾಗ 2 ಗಂಟೆ ಆಯ್ತು, ಅದು ಕೂಡ ಹೇಳಿದೆ ನಾನು. ಹಾಗೆ ನಾನು ಇವತ್ತು ಹೋಗೋದಿಲ್ಲ ಅಂತಿದ್ದೆ, ಅದೇ ಖುಷಿಗೆ ಸ್ಟೇಜಿಗೆ ಹೋಗ್ಲಿಕ್ಕೆ ಉಂಟು. ಯಾಕೆಂತ ಹೇಳಿದ್ರೆ ಗೆಸ್ಟ್ ನಾವಿದ್ದಾರಲ್ಲ, ಅವರಿಗೆ ಹೂ ಕೊಚ್ಚಿ ಕೊಡಲಿಕ್ಕೆ. ಹಾಗಾಗಿ ನಾನು ಕೂಡ ಹೊರಡಬೇಕಾಯಿತು. ಹಾಗೆ ಹೋಗಿ ಬೇಗ ಬರಬೇಕು ಅಂತಿದ್ದೇನೆ. ಇವತ್ತು ಕೂಡ ಪ್ರೋಗ್ರಾಮ್ಸ್ ಎಲ್ಲ ಇರ್ಬೋದು, ನೋಡುವ. ಸ್ವಲ್ಪ ಪ್ರೋಗ್ರಾಮ್ ನೋಡಿ ಮನೆಗೆ ರೀಚ್ ಆಗಬೇಕು ಬೇಗ. ಈ ಸ್ಟೇಜಿಗೆ ಹೋಗಲಿಕ್ಕೆ ರೆಡಿಯಾಗಿದ್ದಾಳೆ ನೋಡಿ. ಸ್ಮೈಲ್ ಪ್ಲೀಸ್ ಖುಷಿ. ಹೇಗೆ ಟ್ರೇ ಪತ್ತೊಂದು ಇಂಚ ಬೋಬ್ ನಂಗೆ ತೂಪಲ್ಲವರ ಅಂಜ ಹೋಪನ ತಿಳ್ತಂತು. ಹಾಂ ಟ್ರೇ ತಿರ್ತು ಬರೋಂದದು ಮುಖದದು ಗಟ್ಟಿ ಪತ ಉಂಟು ಟ್ರೇ. ಹಾಂ ಇಂಚ ಗಟ್ಟಿ ಪತ ಉಂಟು ಮುಖ ತೆಲ್ಪೋಡು ಸ್ಮೈಲ್ ಮಾಡ್ಬೋಡು ಕೇಂಡ. ಖುಷಿಗೆ ದೇವರ ಮಂಟಪ ಮುಟ್ಟುವುದಿಲ್ಲ, ಹಾಗೆ ಒಮ್ಮೊಮ್ಮೆ ಖುಷಿ ಒಮ್ಮೊಮ್ಮೆ ನಾನು ದೀಪ ಇಡೋದು. ಹಾಂ ನಾವು ಮೂವರಲ್ಲೇ ಒಬ್ಬರು. ಇನ್ನು ಸಮಿತ ದೊಡ್ಡನಾದ ಕೂಡಲೇ ಸಮಿತ ಕೂಡ ಆ್ಯಡ್ ಆಗ್ತಾನೆ. ನಿನ್ನೆಯ ವ್ಲಾಗ್ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಾನು. ಹಾಗೆಲ್ಲ ಅರ್ಧಂಬರ್ಧ ವ್ಲಾಗ್ ಇವಾಗ ನಂದು. ಯಾಕೆಂತ ಹೇಳಿದರೆ ಎಲ್ಲರಿಗೂ ಕೂಡ ಗೊತ್ತುಂಟು, ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಒಂದು ಕಡೆ ನಮ್ಮ ಊರಿನ ಜಾತ್ರೆ ಕೂಡ, ಹಾಗೆ ಕಂಟಿನ್ಯೂ ಮಾಡಲಿಕ್ಕೆ ಆಗೋದಿಲ್ಲ ವ್ಲಾಗ್. ಇವತ್ತು ಸ್ವಲ್ಪ ನನಗೆ ವಿರಾಮ, ಯಾಕೆಂತ ಹೇಳಿದರೆ ಇವತ್ತಿಗೆ ಎಕ್ಸಾಮ್ ಮುಗೀತದೆ. ಹಾಗೆ ನಮ್ಮ ಜಾತ್ರೆ ಕೂಡ ಮುಗೀತು ಇವತ್ತು ಲಾಸ್ಟ್. ಹಾಗೆ ಇವತ್ತು ಮಧ್ಯಾಹ್ನ ಹೋಗ್ತೇನೆ, ಮಧ್ಯಾಹ್ನ ಕೂಡ ಹೋಗಬೇಕು, ನೈಟ್ ಕೂಡ ಹೋಗಬೇಕು. ನೈಟ್ ಇವತ್ತು ನಾಟಕ ಇದೆ, ಲಾಸ್ಟ್ ನಾಟಕ ತುಂಬ ಒಳ್ಳೆಯದಿತ್ತು. ಇವತ್ತಿದು ಗೊತ್ತಿಲ್ಲ, ಹಾಗೆ ನೈಟ್ ಕೂಡ ಹೋಗ್ಲಿಕ್ಕೆ ಉಂಟು. ಹಾಗೆ ನಾನಿವಾಗ ಮಕ್ಕಳನ್ನು ಕಾಯ್ತಾ ಇದ್ದೇನೆ. 12 ಗಂಟೆಗೆ ಆಗುವಾಗ ಅಂಡ ತುಲಾಭಾರ ರೆಡಿ ಕಡೆ ಅಂಡ ಬೇಗ ಆಗಲ್ಲ. ಹಾಂ ಇವತ್ತು ತುಲಾಭಾರ ಇತ್ತು, ಬೆಳಿಗ್ಗೆ ತುಲಾಭಾರ ಸೇವೆ. ನನ್ನದೊಂದು ಹರಕೆ ಬಾಕಿ ಇತ್ತು ಕೊಡಲಿಕ್ಕೆ, ಇವತ್ತು ಆಗಲಿಲ್ಲ. ಮಕ್ಕಳೊಂದು ಎಕ್ಸಾಮ್ ಇರುವ ಕಾರಣ ಈ ಸಲ ಕೊಡ್ಲಿಕ್ಕೆ ಆಗಲಿಲ್ಲ. ಮಸ್ತ್ ಜನ ಒಳ್ಳೆರೆ ಹಾಂ ಸ್ವಲ್ಪ ಅವರ ಟೈಪ್ ಮಸ್ತ್ ಜನ ಒಳ್ಳೆರ ಜೋಗ್ ತೋಜಿ ಗಂಟೆ ಪದ್ರಾಡ ಕಾಯುವ ಕೆಲಸ ತುಂಬ ಕಷ್ಟದ ಕೆಲಸ. ನನಗೆ ತುಂಬ ಸಿಟ್ಟು ಬರೋದು ರೆಡಿಯಾಗಿ ಕಾಯ್ದು ಅಂತ ಹೇಳುವಾಗ. ಅವರು 12 ಗಂಟೆಗೆ ಬರೋದು, ನಾನು ಸಿಟ್ಟು ಮಾಡಿ ಪ್ರಯೋಜನ ಇಲ್ಲ. ಯಾವಾಗಲೂ 12 ಗಂಟೆಗೆ, 9 ಗಂಟೆಗೆ ಹೋಗ್ತಾರೆ, 12 ಗಂಟೆಗೆ ರೀಚ್ ಆಗ್ತಾರೆ ಎಕ್ಸಾಮ್ ಟೈಮಲ್ಲಿ. ಇವಾಗ ಎಕ್ಸಾಮ್ ಅಲ್ವಾ, ಇವತ್ತು ಲಾಸ್ಟ್. ನಾಳೆ ಸ್ಕೂಲ್ ಉಂಟಾ ಗೊತ್ತಿಲ್ಲ. ನಾಳೆ ಸ್ಕೂಲ್ ಇದ್ದರೆ ಕೂಡ ಕಳಿಸೋದಿಲ್ಲ. ನಾಳೆ ಎಕ್ಸಾಮ್ ಮುಗೀತಲ್ವ, ನಾಳೆ ಇವತ್ತು ಸಂಜೆ ನಾಟಕ ಉಂಟಲ್ಲ, ಹಾಗೆ ನಾಟಕ ನೋಡಿ ಬರುವಾಗ ಲೇಟ್ ಆಗ್ತದೆ. ಬೆಳಿಗ್ಗೆ ಆಗ್ತದೆ ನಾಟಕ ಮುಗಿಯುವಾಗ. ಎಕ್ಸಾಮ್ ಇಂಚ ಇದ್ದು ಕ್ವಶನ್ ಪೇಪರ್ ರಪ್ಪ ಕ್ವಶನ್ ಪೇಪರ್ ಕೊರು ಬುಕ್ಕ ಮೀಯರ ಬೋಲ ರಪ್ಪ ಮೀಕಲ್ಲ ಪಪ್ಪ ಬರ್ತೀರ ಮೀ ಹಿಡಿದಿರಪ್ಪ ಕ್ವಶನ್ ಪೇಪರ್ ಅಂತ ನೋಡಿ ಈಗ ಕನ್ನಡ ಎಕ್ಸಾಮ್ ಪೂರ ಬರುತ್ತಾನಾ ಬಾಬು. ಅರ್ಜೆಂಟಲ್ಲಿ ಇಬ್ಬರನ್ನು ಕೂಡ ರೆಡಿ ಮಾಡಿಸಿದೆ. ಅಂಡ ಬೇಗ ಎತ್ತೊಂಡದ ಕೈಗೆ
ಗೊತ್ತಾ ಊಟ ಎಲ್ಲ ಮುಗಿಸಿ ಮನೆಗೆ ರೀಚ್ ಆದ್ವಿ. ಹಾಗೆ ಇವತ್ತು ತುಂಬ ಜನ ಇದ್ದರು, ನೀವು ನೋಡಿರ್ಬೋದು ವಿಡಿಯೋದಲ್ಲಿ. ತುಂಬ ಜನ ಇದ್ರು ಇವತ್ತು. ಹಾಗೆ ಇನ್ನು ಸಂಜೆ ಹೋಗ್ಲಿಕ್ಕೆ ಉಂಟು, ಸಂಜೆ ನಾಟಕ ಉಂಟು. ನಾಟಕ ನೋಡಬೇಕು, ಒಳ್ಳೇದಿದ್ದರೆ ಲಾಸ್ಟ್ವರೆಗೆ ಕೂತ್ಕೊಳ್ತೇನೆ. ಒಂದು 2 ಗಂಟೆಲ್ಲ ಆಗ್ಬೋದು ಮುಗಿಯುವಾಗ. ಇವತ್ತಿನ ನಾಟಕ ಉಂಟಲ್ಲ, ಲೇಟ್ ಆಗ್ತದೆ ಸ್ಟಾರ್ಟ್ ಆಗುವಾಗ. ಹಾಗೆ ಲೇಟಾಗಿ ಸ್ಟಾರ್ಟ್ ಆಗೋ ಕಾರಣ ಮುಗಿಯುವಾಗ ಕೂಡ ಲೇಟ್ ಆಗ್ತದೆ. ಮತ್ತು ನಾಳೆ ಎಕ್ಸಾಮ್ ಇರೋದ ಕಾರಣ ಕೂತ್ಕೊಳ್ಬೋದು, ಒಳ್ಳೇದಿದ್ದರೆ ಕೂತ್ಕೊಳ್ಬೋದು. ಹಾಗೆ ಸಾಕಾಯಿತು ಬಿಸಿಲಿಗೆ ಎಲ್ಲಿಗಾದ್ರೂ ಹೋಗಿ ಬಂದರೆ ಸಾಕಾಗ್ತದೆ, ಸುಸ್ತಾಗ್ತದೆ. ಫ್ಯಾನ್ ಕೋಲ್ಡ್ ನಿಲ್ಕಂಡ್ಲೆ ಬಿಟ್ಟ ಖುಷಿಗೆ ಸಿಟ್ಟು ನರೇತ. ಖುಷಿಗೆ ನಾನು ಕೇಳಿದ್ದು ತೆಗೆದು ಕೊಡಲಿಲ್ಲ ಅಂತ ಸಿಟ್ಟು ಅವಳಿಗೆ. ನನಗೆ ಇಷ್ಟ ಆಗಲಿಲ್ಲ, ನನಗೆ ಇಷ್ಟ ಆಗದಿದ್ದರೆ ನಾನು ತೆಗೆದು ಕೊಡೋದಿಲ್ಲ. ಒಳ್ಳೆ ಇಲ್ಲದಿದ್ದರೆ ಅದಕ್ಕೆ ಹಣ ಕೊಡುವಾಗ ನನಗೆ ಕೂಡ ಬೇಸರ ಆಗ್ತದೆ. ಅದಕ್ಕೆ ನಾನು ಹೇಳಿದೆ ನಿಮಗೆ ಆನ್ಲೈನಲ್ಲಿ ತೆಗೆದು ಕೊಡುವ ಅಂತ. ಅದಕ್ಕೆ ಅವಳಿಗೆ ಅದು ಸಮಾಧಾನ ಇಲ್ಲ. ಸಮಿತಿ ಮತ್ತೆ ಬಿಡೋದೇ ಇಲ್ಲಲ್ಲ, ಸಮಿತಿ ಸ್ವಲ್ಪ ಚರೆ ಕೈ ನೋವಾಗ್ತದೆ ಮೊಬೈಲ್ ಹಿಡಿದಿದ್ದು. ಮೊಬೈಲ್ ಹೀಗೆ ಹಿಡಿಲಿಕ್ಕೆ ಕೈ ನೋವಾಗ್ತಾ ಉಂಟು. ಸಮಿತಿ ಗನ್ನು ತೆಗೆದಂತು, ಗನ್ನು ಸಮಿತಿನೂ ನೀರೆಲ್ಲ ಟ್ಯಾಂಕಿಯ ನೀರೆಲ್ಲ ಖಾಲಿ ಮಾಡ್ಕೊಡ್ತೀನಿ. ನನ್ನ ಟ್ಯಾಂಕಿದ ನೀರು ಪೂರ. ಹಾಂ, ವಾಟರ್ ಗನ್ ತೆಗೆದಿದ್ದಾನೆ. ಮೇಲೆ ಆಟ ಆಡ್ತಾ ಉಂಟು ವಾಟರ್ ಗನ್ನಲ್ಲಿ. ಉಲಾಯಿಗೆ ಒಬ್ಬಣ ಪೆಟ್ಟು ತಿನ್ಪ. ಖುಷಿ ನಾ ಜಲಗಿಂದ ನಾ ಖುಷಿಗೆ ತೆಗೆದುಕೊಟ್ಟು ಖುಷಿ ಕ್ಯಾಮರಾಟಿಗೆ ಹೋಗ್ಬಿಡ್ತೀನ ನಾ ಮುಂಚಿತಲ್ಲ. ಖುಷಿಯ ಫ್ರೆಂಡಿನ ಬರ್ತ್ಡೇ ಅಂತೆ, ಅದಕ್ಕೆ ಒಂದು ಕ್ಲಿಪ್ ತೆಗೆದುಕೊಟ್ಟೆ. ಅದು ತೆಗೆದುಕೊಟ್ಟೆ, ಮತ್ತು ಅವಳಿಗೆ ಒಂದು ಕ್ಲಿಪ್ ತೆಗೆದುಕೊಟ್ಟಿದ್ದೇನೆ. ಅಷ್ಟು ಸಾಕಾಗೋದಿಲ್ಲ ಅವಳ ಸಮಿತಿ. ಮತ್ತು ಒಟ್ಟಾರೆ ಅದು ಬೇಕು ಇದು ಬೇಕು ಅಂತ ನೋಡ. ಸಮಿತಿನ ವಾಟರ್ ಗನ್ನು ಕೊಟ್ಟು ಟ್ಯಾಂಕಿಯ ನೀರೆಲ್ಲ ಖಾಲಿ ಮಾಡಿದರೆ ಸಮಿತಿಗೆ ರಟ್ಟಿಸುವ. ಸಿಟೌಟ್ ಕೊಡ್ಸಿ ಏನು ಹಚ್ಚೋಡೋದು. ಸ್ಪೀಡ್ ಇದ್ದ ಉಂಡಾ ಸ್ಪೀಡು ಹಾಳು ಮಾಡ್ಕೊಡ್ತೀನಿ ನಾನು. ಅವನು ಯಾವುದು ಕೂಡ ಏನು ಹೇಳೋದು ಜಾಗ್ರತೆ ಇಲ್ಲ ಅವನಿಗೆ. ಅವನು 2 ದಿವಸದಲ್ಲಿ ಅದನ್ನು ರೂಢಿ ಮಾಡ್ತಾನೆ. ಹಾಗೆ ಬೇಸರ ಆಗ್ತದೆ ತೆಗೆದುಕೊಡ್ಲಿಕ್ಕೆ. ಮತ್ತು ತೆಗೆದುಕೊಡೋದಿದ್ದರೆ ಬರೋದಿಲ್ಲ. ಖುಷಿ ಸ್ವಲ್ಪ ಜಾಗ್ರತೆ ಜಾಸ್ತಿ. ಮತ್ತು ಇವಾಗ ಆಟ ಆಡೋದು ಕೇಳೋದಿಲ್ಲ ಅವಳು. ಅವಳಿಗೇನು ಪೇಂಟಿಂಗ್ ಇದು ಬೇಕಿತ್ತದೆ, ಅದಕ್ಕೆ ರೇಟ್ ಜಾಸ್ತಿ ಆಯಿತು ನನಗೆ. ಹಾಗೆ ನಾನು ತೆಗೆದುಕೊಡ್ಲಿಲ್ಲ ಅವಳಿಗೆ. ಖುಷಿ ಶರ್ಬತ್ ಮಾತು ಕೊಡುವಣ. ಖುಷಿಯ ಶರ್ಬತ್ ಒಳ್ಳೆದಾಗ್ತದೆ. ಪ್ಲೀಸ್ ಖುಷಿ ಒಂದು ಓ ಹಾಂ ಕೊಡ್ಸಿ. ನಾನು ಕ್ಯಾಮರಾ ಬತ್ತಲಮ್ಮ ಚೂರು ಕೈ ಬೇರೆ ಆಗ ನೀ ಬಿರೇಗು ಬೊಬ್ಬಿದಾಯಿ. ಓ ಓದ್ಸಲ ಸೂರ್ಪಾಣಿಕೆ ಆಗಿದಲ್ಲ ಖುಷಿ ಇವತ್ತು. ಸೂರ್ಪಾಣಿಕೆ ಇವಾಗಿನ ಮಕ್ಕಳು ತುಂಬ ಜೋರು, ಕಂಟ್ರೋಲ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಉಂಟು. ನಾನು ಕಂಟ್ರೋಲ್ ಮಾಡ್ತೇನೆ. ನನಗೆ ಹೇಳೋದು ಕೇಳೋದಿದ್ದರೆ ತುಂಬ ಸಿಟ್ಟು ಬರ್ತದೆ. ಸರಿ ಒಂದು ಏನು ಪೆಟ್ಟು ಸಿಕ್ಕಿದರೆ ಸರಿ ಆಗ್ತದೆ ಸಿಟ್ಟೆಲ್ಲ. ಹಾಗೆ ಮತ್ತು ಇವತ್ತು ಇನ್ನು ಅಡಿಗೆಗೆ ರೆಸ್ಟ್. ಬೆಳಗಿನ ತಿಂಡಿ ಮಾಡಿದ್ದೇನೆ, ಮಧ್ಯಾಹ್ನ ಇಲ್ಲ. ಇನ್ನು ಸಂಜೆ ಪುನಃ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು. ಹಾಗೆ ಇನ್ನು ಸ್ವಲ್ಪ ರೆಸ್ಟ್ ಮಾಡೋದು. ಹಾಗಾಗಿ ಈ ವ್ಲಾಗನ್ನು ನಾನು ಇದರ ಕಂಟಿನ್ಯೂ ಈ ವ್ಲಾಗಲ್ಲಿ ಇರ್ಬೋದು, ಇಲ್ಲದಿದ್ದರೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಹಾಗೆ ಇವಾಗಲೇ ಒಂದು ಲೈಕ್ ಕೊಡಿ. ಓಕೆ.